ಅಜಯ್ ಅಜ್ಜಿ ಬಾರಜ್ಜಿಲೆ ಯಾಕೆ ಹಂಗೆ ಕೂಗಾಡ್ತಿದ್ದೀಯ ಮೊಮ್ಮಗ್ನೆ? ನೀನು ಸುಮ್ಮನೆ ಕುತ್ಕೊ, ನೀನು ಮಾತಾಡ್ರೆ ಶಾರ್ಟ್ ಗಂತ ಶೂಟ್ ಮಾಡ್ಬಿಡ್ತೀನಿ. ಅಲ್ಲ ಶಾರ್ಟ್ ಗಂತ ಶೂಟ್ ಮಾಡ್ಬಿಡ್ತೀನಿ ಹಂಗೆ. ನೀನು ಹೇಳಜ್ಜೆ ಅದೇನು ಕೇಳ ಮಗ್ನೆ, ಹೇಳ್ತೀನಿ. 50 ವರ್ಷದಿಂದ ತಾತನ ಎಂಗೇಜಲ್ಲಿ ಊರಾಚಲಿರೋ 10 ಎಕರೆ ಜಮೀನ ಪಕ್ಕದ ಮನೆ ಪಂಕಜಜ್ಜಿಗೆ, ಮಿಷಿನ್ ಮನೆ ಮೀನಾಕ್ಷಜ್ಜಿಗೆ, ಬಾರಮಗಳು ಬೋರಜ್ಜಿಗೆ ಯಾಕೆ ಬರ್ದಿತ್ತೆ ಮಗ? ಹಾಗೆಲ್ಲವ ಒಂದೊಂದು ರೂಪಾಯಿಗೂ ಭಾಳ ಕಷ್ಟ. ನಿಮ್ಮ ತಾತ ಬ್ಯಾರವ್ರಿಗೆ ಬರ್ದಿರೋದು 10 ಎಕರೆ, ಈಗ ಇರೋದು ಒಂದು ಅರ್ಧ ಎಕರೆ, ಒಟ್ಟಿಗೆ 8 ಎಕರೆ ಜಮೀನು ಇದ್ದಿದ್ದೀರೋ ಕಂಡ. ಮುಚ್ಚು ಭಯ, ನೀನು ಹಿಂಗಾಗಿರೋತ್ತಿಗೆ ಜಮೀನೆಲ್ಲ ಕಳ್ಕೊಂಡು ಕೂತಿರೋದು. ಅದೇನಾದ್ರೂ ಇದ್ದಿದ್ರೆ ಇವತ್ತು ನಾನು ರಾಜಿದ್ದಂಗಿರುವೆ. ತೂತ ಅಲ್ಲ ತಾತ ಕರೆಕ್ಟಾಗಿ ಹೇಳು, ಜಮೀನು ಯಾಕೆ ಬರದೆ ಅಂತವ. ಇವಳು ಪ್ರೆಗ್ನೆಂಟ್ ಅಲ್ಲಿ ಬಾಣಂತನಕ್ಕೆ ಅಂತ ತವ್ರ ಮನೆಗೆ ಹೋದ್ಲು. ನಾನು ಬೇಜಾರು ಕಳ್ಕೊಳಕ್ಕೆ ಇನ್ನೇನು ಮಾಡೋಣ, ಸಾಯಂಕಾಲದೊತ್ತು ಕರೆಂಟ್ ಹೋದಾಗ ಪಕ್ಕದ ಮೇಲೆ ಕಾಪಿ ಕುಡಿವೆ, ಮಿಷಿನ್ ಮೇಲೆ ಮೋಟ್ರ್ ಆನ್ ಮಾಡಿವೆ, ಅಲ್ಲಿಂದ ಬಾರೆ ಮೇಲೆ ಹೋಗಿ ನೀರು ಬಿಡಿವೆ. ನೀರು ಬಿಟ್ರೆ ಜಮೀನು ಬರಿಬೇಕಾ? ಮೋಸ್ಟ್ಲಿ ಅವಾಗಿನ ಗೌರ್ಮೆಂಟ್ ರೂಲ್ಸ್ ಹಂಗಿತ್ತು ಅನ್ಸುತ್ತೆ. ಇನ್ನು ಅರ್ಧ ಎಕರೆ ಯಾಕ್ಬಿಟ್ಟೆ, ಅದನ್ನು ನೀರು ಬಿಟ್ಬಿಟ್ಟು ನೀನು ಎದೆ ಮೇಲೆ ಹಾಕೊಳ್ಳೋದಲ್ವಾ ಅತ್ತಗೆ? ಅದನ್ನು ಬರಿಬೇಕಂಡ. ಅಷ್ಟೊತ್ತಿಗೆ ನಿಮ್ಮ ಅಜ್ಜಿ ಬಾಣಂತನ ಮುಗಿಸಿ ನಿಮ್ಮ ಅಪ್ಪನ ಎತ್ಕೊಂಡು ವಾಪಸ್ ಬಂದು.